ಹಲೋ ನಮಸ್ತೆ ಫ್ರೆಂಡ್ಸ್, 77 ಹಿಲ್ಸ್ ಫಾರ್ಮಿಂಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನನ್ನ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲರಿಗೂ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ. ಫ್ರೆಂಡ್ಸ್, ನಾವು ಸಿಟಿನಲ್ಲಿ 23 ಹಸು ಸಾಕಿದ್ದೀವಿ. ಈಗ ಇದು ಹೊಸದಾಗಿ 3 ಹಸುಗಳು ನ್ಯೂ ಎಂಟ್ರಿ, 3 ಹಸು ತಗೊಂಡು ಬಂದಿದ್ದೀವಿ. ನೋಡಿ, ಇದು ಇಲ್ಲೇ 2 ಇದ್ದಾವೆ. ಇದು ಗರುಡ, ಇದು ಗರುಡ, ಇದು ಇಲ್ಲೇ 2 ಇದ್ದಾವೆ, ಇನ್ನೊಂದು ಬರ್ತಾಯಿದೆ ನೋಡಿ. ಈ ಹಸುಗಳಿಗೆ ಅವರು ಸರಿಯಾಗಿ ಹಿಂಡಿ ಮೇವು ಬೂಸ ಕೊಡ್ದೇ ಎಲ್ಲ ಬಡ್ಕಲ್ ಮಾಡಿಬಿಟ್ಟಿದ್ರು. ಅಂಥ ಹಸುಗಳನ್ನ ನಾವು 3 ತಗೊಂಡು ಬಂದು ಇವಾಗ ನಾವು ಅದನ್ನು ರೆಡಿ ಮಾಡ್ತಾಯಿದ್ದೀವಿ. ತಂದಾಗ ಇನ್ನೂ ಫುಲ್ ಬಡ್ಕಲಾಗ್ಬಿಟ್ಟಿದ್ದು, ವೀಕ್ ಆಗಿಬಿಟ್ಟಿದ್ದು ಫುಲ್ಲು. ಇವಾಗ ಪರವಾಗಿಲ್ಲ, ಸುಮಾರಕ್ಕೆ ಒಂದು ಸ್ವಲ್ಪ ನೋಡೋಂಗಿದ್ದಾವೆ. ಇಲ್ಲೇ 2 ಇದ್ದಾವೆ ನೋಡಿ, ಇನ್ನೊಂದು ಬರ್ತಾಯಿದೆ. ಇದು ನೋಡಿ ಗರುಡ, ಇದು ಇವಾಗ ತಂದಾಗ ಇವೆಲ್ಲ 2 ಲೀಟ್ರ್ 3 ಲೀಟ್ರ್ ಹಾಲು ಕೊಡ್ತಾಯಿದ್ದು. ಈಗ ಹೊಸ ಎಷ್ಟೋ ಪರವಾಗಿಲ್ಲ, ಇನ್ಕ್ರೀಸ್ ಆಗ್ತಿದೆ ಹಾಲು. ಇದು ಹೊಸ್ದಾಗಿ ಫಾರ್ಮಿಂಗ್ ಮಾಡುವಂಥ ಯೂತ್ಸ್ಗೆ ಇದು ಯೂಸ್ಫುಲ್ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಹೊಸ್ದಾಗಿ ಮಾಡುವಂಥವ್ರು ಈ ಥರ ಬಡಕಲಾಗಿರೋ ಹಸುಗಳನ್ನ ತೊಗೊಂಡು ಬಂದ್ಬಿಟ್ಟು ಅದರಲ್ಲಿ ರೆಡಿ ಮಾಡಬೇಕು. ರೆಡಿ ಮಾಡ್ತಾ ನಾವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಹೆಂಗೆ ಮಾಡಬೇಕು ಏನು ಅನ್ನೋದು ಎಕ್ಸ್ಪೀರಿಯೆನ್ಸ್ ಆಗ್ತಾ ಹೋಗ್ತಾ ಇರ್ತದೆ. ಆವಾಗ ಇದನ್ನು ನಾವು ಅದರಲ್ಲಿ ಎಕ್ಸ್ಪೀರಿಯೆನ್ಸ್ ಆಗೋದ ಮೇಲೆ ನಾವು ಜಾಸ್ತಿ ಅಮೌಂಟ್ ಹಾಕ್ಬಿಟ್ಟು ಹಸುಗಳನ್ನ ತೊಗೊಂಡು ಬಂದು ನಾವು ಆ ಫಾರ್ಮಿಂಗ್ ಸ್ಟಾರ್ಟ್ ಮಾಡಬೇಕು. ಫ್ರೆಂಡ್ಸ್, ನೋಡಿ, ಇದು 3ನೇ ಹಸು. ಇದು ಅಲ್ಲಿ 2 ಇತ್ತು, ಇಲ್ಲಿ 3 ಇದೊಂದು. ಈ ಥರ ನೀವು ತೊಗೊಂಡು ಬಂದು ಬಡಕಲಾಗಿರೋಂಥ ಹಸುಗಳನ್ನ ರೆಡಿ ಮಾಡಿದಾಗ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗ್ತಾ ಹೋಗ್ತಾ ಇರುತ್ತೆ. ಹೆಂಗೆ ಬೂಸ ಕೊಡಬೇಕು, ಹೆಂಗೆ ಮೇವು ಕೊಡಬೇಕು ಅನ್ನೋದನ್ನ ನೀವು ಹೆಂಗೆ ಸಣ್ಣ ಪುಟ್ಟದನ್ನ ನಾವು ಟ್ರೀಟ್ ಮಾಡ್ಕೋಬೇಕು ಅನ್ನೋದು ಗೊತ್ತಾದ ಮೇಲೆ ನೀವು ಜಾಸ್ತಿ ಅಮೌಂಟ್ ಕೊಟ್ಬಿಟ್ಟು ಹಸುಗಳನ್ನ ಹಾಕಿ ಆವಾಗ ನಿಮಗೆ ಅದು ಲಾಸ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಈ ಥರ ಮಾಡಿ ಫ್ರೆಂಡ್ಸ್. ಇದು ಯೂಸ್ಫುಲ್ ವಿಡಿಯೋ ಆಗಿದ್ರೆ ನಂದು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.